ಮೀನರಾಶಿಯವರಿಗೆ ಗ್ರಹ ಸ್ಥಿತಿಯನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ ನೋಡಿ, ನಿಮ್ಮ ರಾಶಿಯಲ್ಲಿ ಚಂದ್ರ, ಶನಿ, ಕುಜ ಮತ್ತು ರವಿಯ ಸಂಚಾರ ಉಂಟಾಗ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಶುಕ್ರನ ಸಂಚಾರವಾಗ್ತಾ ಇದೆ. ಇನ್ನು ಚತುರ್ಥದಲ್ಲಿ ಗುರು, ಷಷ್ಠದಲ್ಲಿ ಕೇತು, ದ್ವಾದಶದಲ್ಲಿ ಬುಧ ಮತ್ತು ರಾಹುವಿನ ವಿಚಾರಗಳು ನಡೀತಾ ಇರತಕ್ಕಂಥದ್ದು. ವರ್ಷದ ಆದಿಯಲ್ಲಿ ಅಂತಹ ಶುಭದ ಗಳಿಗೆಗಳನ್ನೇನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಒಂದು ಗ್ರಹ ಸ್ಥಿತಿಯ ಅನುಸಾರ ಮೊದಲನೇದಾಗಿ 7.5 ಒಂದು ಮಧ್ಯಭಾಗವನ್ನ, ಗರ್ಭವಾಸವನ್ನ ನೋಡ್ತಾ ಇದ್ದೀರಿ. ಹಲವಾರು ಜನರಿಗೆ ಈ ಮೊದಲನೇ ಬಾರಿ, 3ನೇ ಬಾರಿ ಬಂದಿರತಕ್ಕಂಥವ್ರಿಗಂತೂ ತುಂಬಾ ಕೆಟ್ಟ ಪರಿಸ್ಥಿತಿಯನ್ನ ನೋಡ್ತಾ ಇರ್ತೀರಿ. ಬಹಳಷ್ಟು ಹಿಂಸೆಗಳು, ಯಾತನೆಗಳು, ದೇಹದಲ್ಲಿ ಬಾವುಗಳು, ಅನಾರೋಗ್ಯಗಳು ಉಂಟಾಗುವಂಥದ್ದು, ಮೂಳೆ ಸವಕಳಿಗಳಾಗ್ತಕ್ಕಂಥದ್ದು, ಬೋನ್ ಪ್ರಾಬ್ಲಮ್ಗಳು ಉಂಟಾಗ್ತಾ ಇರುವಂಥದ್ದು, ಡೆಂಟಲ್ ಪ್ರಾಬ್ಲಮ್ಗಳು, ಹೇರ್ ಥಿನ್ನಿಂಗು ಮತ್ತು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂತಹದ್ದು. ಈ ರೀತಿಯಾದಂತಹ ಸಮಸ್ಯೆಗಳನ್ನ ತುಂಬಾ ಜನ ನೋಡ್ತಾನೆ ಇದ್ದೀರಿ. ಅದೇ ರೀತಿಯಾಗಿ ಎಷ್ಟೋ ಜನಕ್ಕೆ ಇದೇ 7.5 ಅವಧಿಯು ಬಹಳ ಸುಸ್ಥಿತಿಯನ್ನ ತಗೊಂಡು ಹೋಗಿ ಜೀವನದಲ್ಲಿ ಒಂದು ಉತ್ತಮವಾದಂತಹ ಸ್ಥಾನವನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಟ್ಟಂತಹದ್ದು 2ನೇ ಬಾರಿನಲ್ಲಿ ನಡೀತಾ ಇರುವಂತವ್ರಿಗಿದೆ. ಎಷ್ಟೋ ಜನಕ್ಕೆ ಚೆನ್ನಾಗಿದೆ, ಎಷ್ಟೋ ಜನಕ್ಕೆ ಇದೇ 7.5 ಚೆನ್ನಾಗಿಲ್ಲ. ಯಾರಿಗ್ ಚೆನ್ನಾಗಿರುತ್ತೆ ಅಂದ್ರೆ 2ನೇ ಬಾರಿ ಯಾರಿಗ್ ನಡೀತಾ ಇರುತ್ತಲ್ಲ 7.5 ತಮ್ಮ ಜೀವನದಲ್ಲಿ ಅವರಿಗೆ ಅತ್ಯುತ್ತಮವಾಗಿ ನಡೀತಾ ಇರುತ್ತೆ. ಅಥವಾ ನಿಮ್ಮ ಜನ್ಮ ಜಾತಕದ ಅಷ್ಟಕ ವರ್ಗದಲ್ಲಿ ಏನಾದ್ರೂ ಶನಿಯ ಸಂಚಾರದ ಬಿಂದುಗಳು ಕುಂಭ, ಮೀನ, ಮೇಷರಾಶಿಯಲ್ಲಿ ಸಂಚಾರವಾಗಬೇಕಾದ್ರೆ ಶನಿಯು 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳನ್ನ ಹೊಂದಿದ್ರೆ ಅವರಿಗೂ ಸಹ ಉತ್ತಮವಾದಂತಹ ಫಲಗಳಿರುತ್ತವೆ. ಅದನ್ನ ತಿಳ್ಕೋಬೇಕು ಅಂದ್ರೆ ನೀವು ನಿಮ್ ಜನ್ಮ ಜಾತಕವನ್ನು ತೋರಿಸ್ಕೊಳ್ಬೇಕು. ಜೊತೆಗೆ ವಾರ್ಷಿಕ ಭವಿಷ್ಯ ಅಂತ ಬಂದ ಸಂದರ್ಭದಲ್ಲಿ ಶನಿ ಮತ್ತು ಗುರುವಿನ ಸ್ಥಾನದ ಸಂಚಾರದಿಂದ ಹೇಳುವಂತಹದ್ದು ಅದು 20 ಭಾಗ ಉಂಟಾಗ್ತದೆ ನಿಮಗೆ ಶುಭ ಅಥವಾ ಅಶುಭ. ಇನ್ನು 80 ಭಾಗ ನಿಮ್ಮ ಜನ್ಮ ಜಾತಕವೇ ಆಗಿರೋದ್ರಿಂದಾಗಿ ನಿಮ್ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳೋದು ಮರೆಯಕ್ಕೆ ಹೋಗೋದು ಬೇಡ. ಜನ್ಮ ಜಾತಕ ತೋರಿಸ್ಕೊಳ್ಬೇಕು ಅಂದ್ರೆ ಇಲ್ಲೇ ಇರ್ತಕ್ಕಂಥ ಫೋನ್ ನಂಬರ್ಗೆ ವಾಟ್ಸ್ಆಪ್ ನ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡಿ ಶುಭವಾಗ್ಲಿ ಅಂತ ಹೇಳ್ತಾ, ಇನ್ನು ಫಲಾನುಫಲಗಳನ್ನ ನೋಡೋಣ. ಇನ್ನು ಗುರುವಿನ ಸಂಚಾರ ಉಂಟಾಗ್ತದೆ 1ನೇ ತಾರೀಕಿನ ರಾತ್ರಿ, 2ನೇ ತಾರೀಕಿನ ಬೆಳಗಿನ ಜಾವ 2:25 ತನ್ನ ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಜೊತೆಗೆ ನೇರವಾಗಿ ಮೀನ ರಾಶಿಗೆ ವೀಕ್ಷಣೆಯನ್ನು ಬೇರೆ ಮಾಡ್ತಾ ಇದ್ದಾನೆ. ನಿಮ್ಮ ರಾಶಿಗೆ ಗುರುವಿನ ಅನುಗ್ರಹ ಜೂನ್ ತಿಂಗಳಿನಿಂದ ಬರ್ತಾ ಇರತಕ್ಕಂಥದ್ದು. ಜೂನ್ ತಿಂಗಳಿನಿಂದ ನಿಮ್ಮ ರಾಶಿಗೆ ಗುರುವಿನ ಅನುಗ್ರಹ ಉಂಟಾಗ್ತದೆ. ಕಳೆದ 2-3 ವರ್ಷಗಳಿಂದ ಗುರುಬಲವಿಲ್ಲದೆ ಯೋಚನೆಯನ್ನು ಮಾಡ್ತಾ ಇದ್ದೀರಿ. ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿಯೇ ಗುರುವಾಗಿರೋದ್ರಿಂದಾಗಿ ನಿಮ್ಗಂತಹ ತೊಂದರೆಗಳು, ತಾಪತ್ರಯಗಳು ಬರೋದಿಲ್ಲ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಬರುತ್ತೆ. ಒಂದು 50 to ನಿಮ್ಗೆ ಬೇರೆಯವ್ರಿಗೆಲ್ಲ 100% ತೊಂದರೆ ಕೊಟ್ರೆ ನಿಮ್ಗೆ 50 to 60% ಅಷ್ಟೇ ತೊಂದರೆ ಕೊಡ್ತಾನೆ ಹೊರತು ಸಂಪೂರ್ಣವಾಗಿ ತೊಂದರೆಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಗುರುವಿನ ಈ ವಿಚಾರದಲ್ಲಿ ನಿಮ್ಮೆಲ್ಲರಿಗೂ ಸಹ ಒಂದಷ್ಟು ಅನುಕೂಲತೆಗಳು ಈ ಸಂವತ್ಸರ, ಪರಾಭವನಾಮ ಸಂವತ್ಸರ ಉಂಟಾಗುವುದು ಖಚಿತವಾಗಿದೆ. ಸಂಪೂರ್ಣವಾದಂತಹ ಗುರುವಿನ ಒಂದು 9ನೆಯ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇದೆ. ಅದು ನಿಮಗೆ ಬಹಳ ಯೋಗ ಫಲವನ್ನ ತಂದುಕೊಡುತ್ತೆ. ಶನಿಯ ಮೇಲೆ ಗುರುವಿನ ದೃಷ್ಟಿ ಉಂಟಾಗೋದ್ರಿಂದ ನಿಮ್ಮ ನಿಂತು ಹೋದಂತಹ ಅದೆಷ್ಟೋ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತವೆ. ತುಂಬಾ ಚೆನ್ನಾಗಿರುವಂತಹ ಅನುಕೂಲತೆಗಳನ್ನ ಪಡ್ಕೊಳ್ತೀರಾ. ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂತಹ ಏಳಿಗೆಗಳನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಜೀವನದಲ್ಲಿ ಬಹಳ ನೆಮ್ಮದಿಯುತವಾದಂತಹ ಫಲಗಳನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಮಾನಸಿಕವಾಗಿರ್ತಕ್ಕಂತಹ ಅನೇಕ ಚಿಂತೆಗಳು, ವ್ಯಾಕುಲತೆಗಳೆಲ್ಲ ದೂರವಾಗ್ತಕ್ಕಂಥದ್ದು, ನೆಮ್ಮದಿ ಪ್ರಾಪ್ತಿ ಆಗ್ತಕ್ಕಂಥದ್ದಾಗತ್ತೆ. ನಿಮಗೆ ಬಹಳ ಯೋಗ ಫಲ, ಹಣ ಕೈ ಸೇರ್ತಕ್ಕಂಥದ್ದು ಇವೆಲ್ಲವಾಗುತ್ತೆ. ಆದ್ರೆ ಪ್ರತಿ ಬಾರಿ ಹೇಳ್ತೀನಿ, ಹುಷಾರು ಹುಷಾರು ಹುಷಾರು. ಮೀನ್ ರಾಶಿಯವರಿಗೆ ಸುಖ ಬರೋದು, ಕೋತಿಗೆ ಹೆಂಡ ಕುಡಿಸೋದು 2 ಒಂದೇ. ಯಾಕೆ ಅಂತಂದ್ರೆ 2ಕ್ಕೂ ಸಹ ಬುದ್ಧಿ ಸ್ಥೀಮಿತದಲ್ಲಿ ಇರಲ್ಲ. ಮೊದಲೇ ಅದು ಕೋತಿ, ಅದಕ್ಕೆ ನೀವು ಹೆಂಡ ಬೇರೆ ಕುಡಿಸ್ಬಿಟ್ರಿ ಅಂದ್ರೆ ಇನ್ನೂ ಅದು ವಿಚಿತ್ರವಾಗಾಡತ್ತೆ. ಮೊದಲೇ ಮೀನ್ ರಾಶಿಯವರು ಹೆಲ್ಪಿಂಗ್ ನೇಚರ್ ನಲ್ಲಿ 12 ರಾಶಿಗಳನ್ನ ಮೀರಿಸಿದಂಥವ್ರು. 12 ರಾಶಿಗಳಲ್ಲೇ 12 ರಾಶಿಗಳಲ್ಲೇ ಮೀನ್ ರಾಶಿಯವರನ್ನ ಬಿಟ್ಟು 11 ರಾಶಿಗಳಲ್ಲೇ ಇವರಷ್ಟು ಇನ್ 11 ರಾಶಿ, ಇದು ಒಂದು 12 11. ಇನ್ 11 ರಾಶಿಯವರು ಒಂದ್ ಕಡೆ, ಇವರೇ ಇನ್ನೊಂದ್ ಕಡೆ, ಎಕ್ಸ್ಟ್ರೀಮ್ ಲೆವೆಲ್. ಅದ್ರಲ್ಲಿ ಸುಖ ಬಂದ್ ಹೋಯ್ತಾ, ಸಂತೋಷ ಬಂದ್ ಹೋಯ್ತಾ, ಕಂಡವ್ರಿಗೆಲ್ಲ ಸಹಾಯ ಮಾಡು, ಕಂಡವ್ರಿಗೆಲ್ಲ ಸಹಾಯ ಮಾಡು. ಇದೇ ನಿಮ್ ಬುದ್ಧಿ, ಇದೇ ನಿಮ್ದು. ಬದಲಾವಣೆ ಮಾಡ್ಕೊಳ್ಳಿ, ಇಲ್ಲ ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮೊದ್ಲು ಮೀನ್ ರಾಶಿಯವರು.
ಇಲ್ಲ ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕೊಡೋದು ಕೊಟ್ಟು ಆಮೇಲೆ ಕೈ ಹಿಸುಕೊಂಡು ಕೂತ್ಕೋತೀರಾ? ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ನಲಿವು, ನಿಮಗ್ ಸಂಕಷ್ಟ ಯಾರು ಬರಲ್ಲ, ಬರ್ದಿಟ್ಕೊಳ್ಳಿ. ಇದನ್ ಬೈದ್ ಹೇಳ್ತೀನಿ ಅನ್ಕೊಳ್ತಿರೋ, ಅಥವಾ ಬುದ್ಧಿಗೆ ಹೇಳ್ತೀನಿ ಅನ್ಕೊಳ್ತಿರೋ, ಅಥವಾ ನನಗ್ ತಲೆ ಕೆಟ್ಟೆ ನಿಮಗ್ ಬುದ್ಧಿ ಹೇಳ್ತಿದ್ದೀನಿ ಅನ್ಕೊಳ್ತಿರೋ, ಏನಾದ್ರೂ ಅನ್ಕೊಳ್ಳಿ, ಮೊದಲು ನೀವು ಸಹಾಯ ಮಾಡೋದನ್ನ ನಿಲ್ಸಿ ಮೊದಲು. ಆಗ್ಲೇ ನಿಮಗೆ ಎಷ್ಟೇ ಉತ್ತಮ ಫಲಗಳಿದ್ರೂ ನೀವು ಪಡ್ಕೊಳ್ಳೋದಕ್ ಸಾಧ್ಯವಾಗತ್ತೆ. ಇಲ್ಲ ಅಂದ್ರೆ ಖಂಡಿತ ಪಡ್ಕೊಳ್ಳೋದಕ್ ಸಾಧ್ಯವಾಗಲ್ಲ. ಇನ್ನು ಶನಿಯ ಸಂಚಾರ ಬೇರೆ ರೀತಿಯಾಗಿ ಏನು ಇರೋದಿಲ್ಲ, ಸ್ಥಾನದಲ್ಲೇ ಇರುತ್ತೆ. ಆದ್ರೆ ವಕ್ರೀಗತನಾಗ್ತಾನೆ. ವಕ್ರೀಗತನ ಆಗುವಂತಹ ದಿನಾಂಕಗಳನ್ನು ಗಮನಿಸೋದಾಯ್ತು ಅಂದ್ರೆ 26ನೇ ತಾರೀಕು 7ನೇ ತಿಂಗಳು 2026ಕ್ಕೆ ವಕ್ರೀಗತನಾಗಿ 9ನೇ ತಾರೀಕು 12ನೇ ತಿಂಗಳು 2026ಕ್ಕೆ ತನ್ನ ವಕ್ರ ಫಲವನ್ನ ವಕ್ರೀಗತವಾಗಿರ್ತಕ್ಕಂತಹ ಸ್ಥಾನವನ್ನ ತ್ಯಾಗ ಮಾಡ್ತಾ ಇರ್ತಾನೆ. ಅಲ್ಲಿವರೆಗೂ ವಕ್ರದ ಫಲಗಳನ್ನ ಕೊಡ್ತಾ ಇರ್ತಾನೆ. ಇನ್ನು ರಾಹುಕೇತುಗಳು ಕ್ರಮವಾಗಿ 5ನೇ ತಾರೀಕು 12ನೇ ತಿಂಗಳು 2026ಕ್ಕೆ ಮಕರ ರಾಶಿಯ ಧನಿಷ್ಠ ನಕ್ಷತ್ರ 2ನೇ ಪಾದಕ್ಕೆ ರಾಹು ಸಂಚಾರ ಮಾಡಿದ್ರೆ, ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಕೇತುವು ಸಂಚಾರ ಮಾಡ್ತಾ ಇದ್ದಾನೆ. ಇಲ್ಲಿ ನಿಮಗೆ ಶನಿಯ ಒಂದು ಪೂಜೆಯ ಅವಶ್ಯಕತೆ ಇದೆ. ಜೊತೆಗೆ ಗುರುವಿನ ಅನುಗ್ರಹವನ್ನೂ ಸಹ ಪಡ್ಕೊಳ್ಳಿ. ನಿಮ್ಗೇನಾದ್ರೂ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಅಂತಹ ಶುಭ ಸ್ಥಾನದಲ್ಲಿ ಇಲ್ಲ, 3ನೇ ಮನೆಯಲ್ಲೋ 6ನೇ ಮನೆಯಲ್ಲೋ 8ನೇ ಮನೆಯಲ್ಲೋ 12ನೇ ಮನೆಯಲ್ಲೋ ಇದ್ದಾನೆ ಜನ್ಮ ಜಾತಕದಲ್ಲಿ ಅಂದ್ರೆ, ಗುರುವಿನ ಪೂಜೆಯನ್ನು ಸಹ ಮಾಡಿಸಿ ಗುರು ಶಾಂತಿಯನ್ನು ಸಹ ಮಾಡಿಸ್ಕೊಳ್ಳಿ, ಶನಿ ಶಾಂತಿಯನ್ನು ಸಹ ಮಾಡಿಸ್ಕೊಳ್ಳಿ. ಹಾಗಾಗಿ ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026ಕ್ಕೆ ಗುರು ಮಹಾಯಾಗವು, 12ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಶನಿ ಮಹಾಯಾಗವು ಸಹ ನಡೀತಾ ಇದೆ. ನೀವು ಶನಿ ಮತ್ತು ಗುರು ಮಹಾಯಾಗವನ್ನ ನೀವು ಮಾಡಿಸಿ ಆ ಒಂದು ಪ್ರಸಾದಗಳನ್ನ ನೀವು ಉಪಯೋಗಿಸ್ತಾ ಬನ್ನಿ. ಅದರಿಂದ ನಿಮಗೆ ಬಹಳ ಅನುಕೂಲಗಳು ಉಂಟಾಗ್ತವೆ. ಗುರು ಮಹಾಯಾಗದಲ್ಲಿ ಕೊಡತಕ್ಕಂತಹ ವಿಶೇಷವಾದಂತಹ ಗುರು ಆಶೀರ್ವಾದ ಇರತಕ್ಕಂತಹ ಅಕ್ಷತ ಪ್ರಸಾದವನ್ನ ನೀವು ಪ್ರತಿನಿತ್ಯನೂ ಸಹ ನಿಮ್ಮ ಜೊತೆನಲ್ಲೇ ಇಟ್ಕೊಂಡಿರಿ. ಅದ್ರ ಜೊತೆಗೆ ಗುರುವಿನ ಡಾಲರ್ನ ಕೊಡ್ತೀವಿ, ಆ ಗುರುವಿನ ಡಾಲರ್ನ ಕತ್ತಿನಲ್ಲಿ ಧರಿಸಿರಿ. ಗುರು ಮಹಾಯಾಗದಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಕೊಡ್ತಕ್ಕಂತಹ ಆ ಪಂಚಲೋಹದ ಡಾಲರ್ನ ನೀವು ಧರಿಸೋದ್ರಿಂದ ನಿಮ್ಮ ದೇಹದಲ್ಲಿ ಆ ಗುರು ಅನುಗ್ರಹ ಉಂಟಾಗತ್ತೆ. ಶನಿ ಮಹಾಯಾಗದಿಂದ ಕೊಡ್ತಕ್ಕಂತಹ ವಿಶೇಷವಾದ ಪ್ರಸಾದವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಅನುಗ್ರಹ ಉಂಟಾಗತ್ತೆ. ಅದ ಎರಡರ ಬೆಲೆಯೂ ಸಹ 800 ರೂಪಾಯಿಗಳು ಆಗಿರತ್ತೆ. ಅಂದ್ರೆ ಒಂದು ಯಾಗಕ್ಕೆ 800 ರೂಪಾಯಿ. ಅಂದ್ರೆ ಗುರು ಮಹಾಯಾಗಕ್ಕೆ 800 ರೂಪಾಯಿಗಳು, ಶನಿ ಮಹಾಯಾಗಕ್ಕೆ 800 ರೂಪಾಯಿಗಳು ಒಬ್ಬರಿಗಾಗಿರುತ್ತೆ. ಬೇಕಾದಂಥವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ. ಶನಿ ಮಹಾಯಾಗ ನಡೀತಕ್ಕಂಥದ್ದು 12ನೇ ತಾರೀಕು 7ನೇ ತಿಂಗಳು 2026. ಅದೇ ರೀತಿಯಾಗಿ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗ ನಡೆಯುತ್ತೆ. ಮೇಷರಾಶಿಯವರು ಈ ಎರಡನ್ನೂ ಮಾಡಿಸ್ಕೊಳ್ತಕ್ಕಂಥದ್ದು ಉತ್ತಮ. ಇನ್ನು ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವ್ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭದ ಫಲಗಳು ಅನ್ನೋದನ್ನ ನೋಡೋಣ. ಈಗ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಮನೆಯಲ್ಲಿ ನೆಮ್ಮದಿ ಸಿಗತ್ತೆ ಮತ್ತು ಜೀವನ ಚೆನ್ನಾಗಾಗುತ್ತೆ. ದೇಹದಲ್ಲಿ ಆರೋಗ್ಯ ಉತ್ತಮವಾಗ್ತಕ್ಕಂಥದ್ದು, ಜೀವನದಲ್ಲಿ ಉತ್ಸಾಹ ಜಾಸ್ತಿ ಆಗುವಂಥದ್ದು, ಜೊತೆಗೆ ಸಜ್ಜನರು ಪ್ರಾಪ್ತಿಯಾಗುವಂಥದ್ದು, ಬೇರೆ ಜನರೊಟ್ಟಿಗೆ ಪ್ರೀತಿ ಅಪ್ಯಾಯತೆಗಳನ್ನ ಜಾಸ್ತಿ ಬೆಳೆಸ್ಕೋತೀರಿ, ಮನಸ್ಸಿಗೆ ಸಂತೋಷ ಉಂಟಾಗ್ತಕ್ಕಂತಹದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದು, ಪೂಜ್ಯರ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನದ ಪ್ರಾಪ್ತಿ ಉಂಟಾಗ್ತದೆ, ನೂತನ ವಸ್ತು ವಾಹನ ವಸ್ತ್ರಾಭರಣಗಳ ಖರೀದಿಯ ಯೋಗ, ದಾನ ಧರ್ಮ ಪರೋಪಕಾರಗಳನ್ನ ಮಾಡ್ತೀರಿ. ಜೊತೆಗೆ ಉಚ್ಚಂಗತನಾಗಿರತಕ್ಕಂತಹ ಗುರು ಪಂಚಮದಲ್ಲಿ ಬಂದು ಕೂತು ನಿಮ್ ರಾಶಿಯನ್ನ ನೋಡ್ತಾ ಇದ್ದಾನೆ ಅಂದ್ರೆ ನಿಮ್ದು ಕೈ ಧರ್ಮಾತ್ಮರ ಕೈ ಆಗ್ಬಿಡತ್ತೆ. ಮೀನರಾಶಿಯವರದ್ದು ಬರೆದಿಟ್ಕೊಳ್ಳಿ. ಎಷ್ಟು ಜನಕ್ಕೆ ಆ ಕೈನಲ್ಲಿ ಅನ್ನ ಹಾಕ್ತಿರೋ ಗೊತ್ತಿಲ್ಲ, ಆದ್ರೆ ಅದ್ ಏನ್ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ನೀವೇ ಹೋಗಿ ಹೋಗಿ ಹಳ್ಳಕ್ ಬೀಳ್ತಿರೋ ಅಥವಾ ಅವ್ರು ತೋಡಿರೋ ಹಳ್ಳಕ್ ನೀವ್ ಬೀಳ್ತಿರೋ ಗೊತ್ತಾಗಲ್ಲ. ಜಾಗ್ರತೆ. ಯಾವುದೇ ಅಪೇಕ್ಷೆಗಳನ್ನು ಇಟ್ಕೊಂಡು ಸಹಾಯ ಮಾಡಕ್ ಹೋಗ್ಬಿಡಿ. ಇನ್ನು ಭೂಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದಂತಹ ಧನಯೋಗವಿರುತ್ತೆ, ಆದ್ರೆ ದುಂದು ವೆಚ್ಚಗಳು ಉಂಟಾಗುವ ಸಾಧ್ಯತೆಗಳಿರತ್ವೆ. ಇನ್ನು ನಕ್ಷತ್ರದ ಅನುಸಾರವಾಗಿ ಒಂದು ವಿಚಾರಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದಂಥವ್ರಿಗೆ ಪ್ರಥಮ ಕಂದಾಯವು ನಿಮಗೆ 4, ದ್ವಿತೀಯ ಕಂದಾಯವು 2, ತೃತೀಯ ಕಂದಾಯವು 1. ಸ್ವಲ್ಪಃ ಪ್ರಾಬ್ಲಮ್ಗಳೇನು ಇಲ್ಲ. ಎಲ್ಲಾ ತಿಂಗಳುಗಳಲ್ಲೂ ಒಂದಷ್ಟು ಉತ್ತಮವಾದ ಫಲಗಳನ್ನ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದಂಥವ್ರು ಪಡ್ಕೋತೀರಿ. ಇನ್ನು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಪ್ರಥಮ ಕಂದಾಯವು 7, ದ್ವಿತೀಯ ಕಂದಾಯವು 0, ತೃತೀಯ ಕಂದಾಯವು 4 ಇರತಕ್ಕಂತಹದ್ದು.
ಅಂದ್ರೆ ನಿಮಗೆ ದಿಢೀರಂತ ನಿಮ್ಮ ಗ್ರಾಫ್ ತುಂಬಾ ಮೇಲ್ ಹೋಗ್ಬಿಡತ್ತೆ. ಉತ್ತರಾಭಾದ್ರ ನಕ್ಷತ್ರದವ್ರಿಗೆ ಮೊದಲನೇ 5 ತಿಂಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಮಾಸದಿಂದ ಬೀಳೋದಕ್ಕೆ ಶುರುವಾದರೆ ನಿಮಗೆ ಮತ್ತೆ ಎದ್ದೊಳುವಂಥದ್ದು ಮಾರ್ಗಶಿರ ಮಾಸದಲ್ಲಿ ಹುಷಾರು. ಇನ್ನು ರೇವತಿ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಪ್ರಥಮ ಕಂದಾಯ 2, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ ನೋಡಿದಂತಹ ಸಂದರ್ಭದಲ್ಲಿ ಅದು ಸಹ 2 ಇರತಕ್ಕಂತಹದ್ದು. ಸೊ ಹಾಗಾಗಿ ರೇವತಿ ನಕ್ಷತ್ರದವ್ರಿಗೂ ಏನಂತಹ ತೊಂದರೆ ಏನಿಲ್ಲ. ಇನ್ನು ಆದಾಯ ವ್ಯಯಾದಿಗಳಂತ ನೋಡಿದ ಸಂದರ್ಭದಲ್ಲಿ ಮೀನ ರಾಶಿಯವರಿಗೆ ಆದಾಯ 14, ಅದೇ ರೀತಿಯಾಗಿ ವ್ಯಯ 11, ಸ್ವಲ್ಪ ಮಟ್ಟಕ್ಕೆ ಖರ್ಚುಗಳು ಬರ್ತವೆ, ಬಟ್ ಆದ್ರೂ ಕೈನಲ್ಲಿ ಉಳಿಯುತ್ತವೆ. ಆರೋಗ್ಯ 5, ಅನಾರೋಗ್ಯ 2, ರಾಜ ಪೂಜಾ 3, ರಾಜ ಕೋಪ 5, ಸುಖ 6, ದುಃಖ 3. ಪರವಾಗಿಲ್ಲ, ಮೀನರಾಶಿಯವರಿಗೆ ಈ ಒಂದು ವಿಶೇಷವಾದಂತಹ ಸಂವತ್ಸರದ ಫಲವು ನಿಮಗೆ ಅಂತಹ ತಾಪತ್ರೆಗಳನ್ನೇನು ಉಂಟು ಮಾಡೋದಿಲ್ಲ. ಆದಾಯ ವ್ಯಯಾದಿಗಳಾಗಿರಬಹುದು, ಕಂದಾಯಗಳಾಗಿರಬಹುದು, ಉತ್ತಮವಾದಂತಹ ಫಲಗಳನ್ನೇ ಕೊಡ್ತಾ ಇದ್ದಾವೆ. ನಿಮ್ ಜಾಗೃತಿನಲ್ಲಿ ನೀವು ಇರ್ತಕ್ಕಂಥದ್ದು ಒಳ್ಳೇದು. ಅದೇ ರೀತಿಯಾಗಿ ಹಣಕಾಸಿನ ವಿಚಾರ ಅಂತ ನೋಡಿದ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿಯು ಬಹಳ ಉತ್ತಮವಾಗಿ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಜವಾಬ್ದಾರಿಯು ಮೀನರಾಶಿಯವರೇ ನಿಮ್ಮ ಹೆಗಲ ಮೇಲಿದೆ, ಹುಷಾರು. ಇನ್ನು ಆರೋಗ್ಯದಲ್ಲಿರ್ತಕ್ಕಂತಹ ಏರುಪೇರುಗಳು ಸರಿ ಹೋಗ್ತವೆ. ವಿದ್ಯೆ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ನೀವು ಅಭ್ಯಾಸದ ಕಡೆ ತುಂಬಾ ಗಮನ ಕೊಡ್ತಕ್ಕಂತಹ ಅವಶ್ಯಕತೆ ಇದೆ. ದ್ವಿತೀಯದಲ್ಲಿ ಶನಿಯ ಸಂಚಾರ ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಶನಿಯ ವಿಶೇಷವಾದಂತಹ ದೃಷ್ಟಿಯು ನಿಮ್ಮ ಹೈಯರ್ ಸ್ಟಡೀಸ್ ಸ್ಥಾನದ ಮೇಲೆ, ವೃಷಭ ರಾಶಿಯ ಮೇಲೆ ತೃತೀಯ ದೃಷ್ಟಿ ಇರೋದ್ರಿಂದಾಗಿ ಸ್ವಲ್ಪ ಮಟ್ಟಕ್ಕೆ ಹೈಯರ್ ಸ್ಟಡೀಸ್ ನಲ್ಲಿ ಇರುವಂತವ್ರಿಗೆ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಇಂದಾನೆ ನೀವು ಹಾಳು ಮಾಡ್ಕೊಳ್ತೀರಿ. ಅದನ್ನ ಮಾಡ್ಕೊಳಕ್ ಹೋಗೋದು ಬೇಡ. ಸ್ವಲ್ಪ ತಾಳ್ಮೆಯಾಗಿದ್ದು ಜೀವನನ ನಡೆಸ್ಕೊಂಡು ಹೋಗಿ. ಶುಭವಾಗ್ಲಿ. ತುಂಬಾ ಕಷ್ಟಪಟ್ಟು ಓದುವಂಥದ್ದು ಅವಶ್ಯಕತೆ ಇದೆ. ಕಷ್ಟಪಟ್ಟು ಓದಿದ್ರೆ ಒಳ್ಳೆ ಮಟ್ಟದ ಸಾಧನೆಯನ್ನ ನೀವು ಮಾಡ್ಕೊಳ್ತೀರಿ. ದುಷ್ಟರ ಸವಾಸದಿಂದ ದೂರ ಇರಿ. ಇನ್ನು ನೌಕರರಿಗೆ ನಿಮ್ಗೆ ಉದ್ಯೋಗದಲ್ಲಿ ಬಹಳ ಅಭಿವೃದ್ಧಿ ಉಂಟಾಗ್ತದೆ. ಮೇಲಧಿಕಾರಿಗಳ ಪ್ರಶಂಸೆ ಸಿಗ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿ ಆಗತಕ್ಕಂತಹದ್ದು, ಎಲ್ಲರಿಗೂ ಸಹ ಚೆನ್ನಾಗಿರ್ತಕ್ಕಂಥದ್ದು. ನಿಮ್ಮ ಮಾನಸಿಕವಾದಂತಹ ನೆಮ್ಮದಿಗಳು ಜಾಸ್ತಿ ಆಗತಕ್ಕಂಥದ್ದು, ಉದ್ಯೋಗದಲ್ಲಿ ಇದ್ದಂತಹ ಕಿರಿಕಿರಿಗಳಾಗಿರಬಹುದು, ಸಣ್ಣ ಪುಟ್ಟದ್ದಾದಂತಹ ತೊಂದರೆ ತಾಪತ್ರೆಗಳು ಅವೆಲ್ಲವೂ ಸಹ ಹೋಗ್ತದೆ. ಸೇವಕ ವರ್ಗದವರಿಂದ ನಿಮ್ಗೆ ಆಗ್ತಾ ಇದ್ದಂತಹ ಅನೇಕ ಕಿರಿಕಿರಿಗಳೆಲ್ಲ ದೂರವಾಗ್ತಕ್ಕಂತಹದ್ದು, ತಟಸ್ಥವಾಗಿದ್ದಂತಹ ಅನೇಕ ಕೆಲಸ ಕಾರ್ಯಗಳು ಮುಂದುವರಿತಾ ಹೋಗ್ತಾ ಇರುತ್ತವೆ. ಬಡ್ತಿ ಸಿಗುವಂತಹದ್ದು, ಟ್ರಾನ್ಸ್ಫರ್ ತುಂಬಾ ಚೆನ್ನಾಗಿದೆ. ಇನ್ನು ವರ್ತಕರಿಗೆ, ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರದಲ್ಲಿ ದಿನೇ ಧನಲಾಭವಾಗ್ತಕ್ಕಂತಹ ಯೋಗ ಇದೆ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗ್ರತೆ. ನೀವು ಹಣಕಾಸಿನ ವಿಚಾರ ಬಾಯಿ ಮುಚ್ಕೊಂಡಿರ್ಬೇಕು. ನೀವು 100 ರೂಪಾಯಿ ದುಡಿದ್ರು 10 ರೂಪಾಯಿ ದುಡ್ದಿದ್ದೀನಿ ಅಂತ ಹೇಳ್ಕೋಬೇಕು. ನಾನು 100 ರೂಪಾಯಿ ದುಡ್ದಿದ್ದೀನಿ ಅಂತ ಎಲ್ರಿಗೂ ಹೇಳ್ಕೊಂಡು ತಿರ್ಗಕ್ ಹೋಗ್ಬೇಡಿ. ಸ್ವಲ್ಪ ಅಧಿಕ ಧನಲಾಭ ಸಿಗ್ತಕ್ಕಂಥ ಲಕ್ಷಣಗಳು ಜಾಸ್ತಿ ಇದ್ದಾವೆ. ಮಿತ್ರರು ಮೋಸ ಮಾಡ್ತಾರೆ, ಹುಷಾರು, ಜಾಗ್ರತೆ. ಇನ್ನು ವಿವಾಹ ಸಂತಾನದ ಭಾಗ್ಯ ಅಂತ ಬಂದ ಸಂದರ್ಭದಲ್ಲಿ ವಿವಾಹಕ್ಕೂ ಸಹ ಯೋಗ್ಯವಾದ ಸುಸಂದರ್ಭ, ತುಂಬಾ ಚೆನ್ನಾಗಿರುವಂತಹ ಈ ಸಂದರ್ಭಗಳು ಇದ್ದಾವೆ. ಸೊ ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪರಾಭವನಾಮ ಸಂವತ್ಸರವು ನಿಮ್ಮ ಜೀವನದ ಅನೇಕ ಕಷ್ಟ ನಷ್ಟಗಳಿಗೆ, ನೋವುಗಳಿಗೆ, ಯಾತನೆಗಳಿಗೆ ಪರಾಭವವನ್ನು ಕೊಟ್ಟು ನಿಮ್ಮ ಬದುಕನ್ನ ಉದ್ಧರಿಸತಕ್ಕಂತಹದ್ದು. ಸೊ ಹಾಗಾಗಿ ಎಲ್ಲವೂ ಸಹ ಶುಭವಾಗಿದೆ. ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಪರಾಭವನಾಮ ಸಂವತ್ಸರದ ಫಲಗಳನ್ನ ತಿಳ್ಕೊಂಡ್ರಿ. ಈಗ ಪರಿಹಾರದ ಕ್ರಮಗಳು ಅಂತ ಬಂದ ಸಂದರ್ಭಕ್ಕೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆಗಳೆಲ್ಲ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಪ್ರಕೃತಿ ಜೊತೆಗೆ ಬದುಕಿ, ಪಶುಗಳನ್ನ ಕಾಪಾಡ್ಕೊಳ್ಳಿ, ಪಕ್ಷಿಗಳಿಗೆ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವರ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಜೀವ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗತ್ತೆ. ನೀವು ಖಂಡಿತವಾಗಿಯೂ ನಾವು ಇದನ್ನ ಹೇಗೆ ಹೇಳ್ತಿದ್ದೀವಿ ಅಂದ್ರೆ, ಎಲ್ಲರೂ ಸ್ವಾರ್ಥದಲ್ಲೇ ಪ್ರಪಂಚ ಬದುಕ್ತಾ ಇದೆ. ಆ ಪ್ರಪಂಚದಲ್ಲಿ ಸ್ವಾರ್ಥದಲ್ಲಿ ಬದುಕುವುದನ್ನು ಬಿಟ್ಬಿಡಿ. ಪ್ರಪಂಚದಲ್ಲಿ ನೀವು ಪ್ರಾಪಂಚಿಕರಾಗಿ ಬದುಕಿ, ಆಗ್ಲೇ ನಿಮ್ಗೆ ಜೀವನದ ಯಶಸ್ಸು ಸಿಗೋಕ್ ಸಾಧ್ಯ ಅಂತ ಹೇಳ್ತಾ, ಇನ್ನು ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಕಾಮಾಕ್ಷಿ ಚೂರ್ಣಿಕಾ ಸ್ತೋತ್ರಂ. ಕಾಮಾಕ್ಷಿ ಚೂರ್ಣಿಕಾ ಸ್ತೋತ್ರಂನ
ಪ್ರತಿನಿತ್ಯವೂ ಪ್ರಾತಃ ಕಾಲ ಸಂಧ್ಯಾಕಾಲ ದೇವರಿಗೆ ದೀಪವನ್ನ ಬೆಳಗಿ ಪಠಣವನ್ನ ಮಾಡ್ತಾ ಬನ್ನಿ 3 ಬಾರಿ. ಅದೇ ರೀತಿಯಾಗಿ ಸಾಧ್ಯವಾದ ಕಡೆ ಒಂದು 5 ಕಡೆ ಬೇವಿನ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ. ಈಗ ಹೇಳ್ಕೊಡ್ತಕ್ಕಂತಹ ಬೀಜಾಕ್ಷರಿಯನ್ನ 108 ಬಾರಿ ಉತ್ತರಕ್ಕೆ ಅಭಿಮುಖವಾಗಿ ಕೂತು ನೀವು ಪಠಣವನ್ನು ಮಾಡ್ತಾ ಬನ್ನಿ. ಓಂ ಭೃಂ ಬೃಹಸ್ಪತೇ ನಮಃ, ಓಂ ಭೃಂ ಬೃಹಸ್ಪತಯೇ ನಮಃ, ಓಂ ಭೃಂ ಬೃಹಸ್ಪತೇ ನಮಃ. ಈ ಒಂದು ಬೀಜಾಕ್ಷರಿಯನ್ನ 108 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಬೀಜಾಕ್ಷರಿ ಮಂತ್ರವನ್ನ ಓಂ ಭೃಂ ಬೃಹಸ್ಪತೇ ನಮಃ ಅನ್ನುವಂತಹ ಬೀಜಾಕ್ಷರಿಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಪರಾಭವ ನಾಮ ಸಂವತ್ಸರದ ಫಲಾಫಲಗಳನ್ನ ತಿಳ್ಕೊಂಡಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾವಧಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಶುಭವಾಗ್ಲಿ, ಮಂಗಳವಾಗ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.